ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ಗೌಡ. ನಾವಿವಾಗ ಎಲ್ಲಪ್ಪ ಹೋಗ್ತಾ ಇದ್ದೀವಿ ಅಂದರೆ ಸಾಯಿಧಾಮ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಇರೋದು ಉಳಿಯಾರ ಹತ್ರ. ನಮ್ಮ ದೇವಸ್ಥಾನಕ್ಕೆ ಬಂದಿಲ್ಲ, ಹಾಗೆ ಸಾಯಿಧಾಮಕ್ಕೆ ಬಂದ್ವಿ. ನೋಡಿ, ಇದು ಸಾಯಿಧಾಮ. ನಾವು ದೇವಸ್ಥಾನಕ್ಕೆ ಬಂದಾಗೆಲ್ಲ ಬರ್ತಿದ್ವಿ, ಆದರೆ ಯಾವಾಗಲೂ ಹೋಗಿಲ್ಲ ಇಲ್ಲಿಗೆ. ಇದೇ ಫಸ್ಟ್ ಹೋಗ್ತಾ ಇರೋದು. ಏನಿದೆ ಅನ್ನೋದು ನಮಗೂ ಸರಿಯಾಗಿ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇನ ಗಣಪತಿ ದೇವಸ್ಥಾನ ಇತ್ತು ಚಿಕ್ಕದಾಗಿ. ಇಲ್ಲಿ ಎಂಟ್ರೆನ್ಸಲ್ಲೇ ಇದು ಒಂದು ವಿಗ್ರಹನ ಮಾಡಿದರೆ ಏನು ಅಂತ ಗೊತ್ತಿಲ್ಲ. ಜಾಗ ಮಾತ್ರ ತುಂಬ ಪ್ರಶಾಂತವಾಗಿದೆ. ಪಿನ್ ಡ್ರಾಪ್ ಸೈಲೆನ್ಸ್ ಹತ್ತಾರಲ್ಲ ಹಂಗಿದೆ. ಒಂದು ಸ್ವಲ್ಪನೂ ಸೌಂಡ್ ಇಲ್ಲ, ಅಷ್ಟು ಪ್ರಶಾಂತವಾಗಿದೆ ಪ್ಲೇಸ್. ತಲೆ ಇಟ್ಕೊಳ್ಳೋಣ ನೋಡಿ. ಇವಾಗ ಇಲ್ಲಿ ಬಂದಿದ್ದೀವಿ. ಜಾಗ ಮಾತ್ರ ಫುಲ್ಲು ಸೈಲೆಂಟ್ ಆಗಿದ್ದಾರೆ, ಯಾರೂ ಮಾತಾಡ್ತಾನೆ ಇಲ್ಲ. ನಾನು ಅದಕ್ಕೆ ವಾಯ್ಸ್ನ ತುಂಬ ನಿಧಾನವಾಗಿ ಮಾತಾಡ್ತಾ ಇದ್ದೀನಿ. ತುಂಬ ಸೈಲೆಂಟಾಗಿದ್ದಾರೆ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ನಮಗಂತೂ ಸಖತ್ ಇಷ್ಟ ಆಯಿತು ಇಲ್ಲೂ. ನೋಡಿ ಎಷ್ಟು ಪ್ರಶಾಂತವಾಗಿದೆ. ಸ್ವಲ್ಪನೂ ಗಲಾಟೆ ಇಲ್ಲ, ಏನೂ ಇಲ್ಲ. ಇಲ್ಲಿ ಒಳಗಡೆ ಸಾಯಿಬಾಬಾ ಮತ್ತು ಆಂಜನೇಯದ ಫೋಟೋ ಇತ್ತು, ಇಲ್ಲೂ ಇತ್ತು. ನೋಡಿ, ಇಲ್ಲಿ ಫುಲ್ಲು ಪಾರ್ಕು ಚೆನ್ನಾಗಿದೆ. ಪಾರ್ಕು ಅಷ್ಟೇ. ಬಸವಣ್ಣ ಅವ್ರ ಸ್ಟ್ಯಾಚು ಇದೆ. ಅದರೊಳಗಡೆ ಏನೋ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್. ನಿಶಬ್ದವಾಗಿದೆ, ಚೂರು ಸೌಂಡ್ ಇಲ್ಲ ಗಾಯ್ಸ್. ಇಲ್ಲಿ ಪ್ರಶಾಂತವಾಗಿದೆ. ಅಲ್ಲೇನೋ ಐತೆ, ಅಲ್ಲೇನೋ ಸ್ಟ್ಯಾಚುಗಳಿದ್ದಾವೆ. ಏನೇನೋ ಅಲ್ಲೂ ಏನೋ ಐತೆ. ಇನ್ನೂ ಏನೋ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಇದು ಕೆಳಗಡೆ ಎಲ್ಲ ಐತಾರೆ ಇದು. ಅದೇ ಕೆಳಗಡೆಯಿಂದನೂ ಐತೆ ಅನ್ಸುತ್ತೆ. ಇನ್ನು ಅಲ್ಲೆಲ್ಲ ಏನೇನೋ ಐತೆ ಅನ್ಸುತ್ತೆ. ಅಲ್ಲೇನೋ ಮಂದಿರ ಐತೆ ರೀ ಕೆಳಗಡೆ. ಚೆನ್ನಾಗೈತೆ. ಮೇಲುಕನ ಇರ್ಬೇಕೇನ ಇನ್ನು.
ಐತ್ರಿ ಮೇಲ್ಕಂದ ಇದೆಯಲ್ಲ ಅಣ್ಣ? ಪಾರ್ಕ್ ಅಷ್ಟೇ ಗೊತ್ತಿಲ್ಲಪ್ಪ, ನಾವು ಹೊಸ್ತಾಗಿ ಚಪ್ಪಲಿ ಹಾಕವ್ರಂಬ ಸಾಯೂಪರ್ ಬೇಕು ಹೋಗೋಣ ಆರಾಮಾಗಿ. ಅಮ್ಮ ಅಲ್ಲೇ ನೋಡ್ದಲ್ರಿ ನಾವು ಇಷ್ಟಕ್ಕೆ ಓಡಾಡಿ ಸಾಕಾಗುತ್ತೆ. ನಡೀರಿ ಹೋಗೋಣ, ಸಾಕು ಬರ್ರಿ ಹೋಗೋಣ, ಬೇಡ ಅಂತ ಕರಿತಾಳೆ ಅವ್ರ ಅಪ್ಪನ. ಅಲ್ಲೇನೋ ಐತೆ ನೋಡು. ನಾವಿವಾಗ ಇಲ್ಲಿಂದ ವಾಪಸ್ಸು ಬೋರನ್ ಕಣಿವೆ ಡ್ಯಾಮ್ಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ಸಾಯಿ ಮಂದಿರ ಒಳಗಡೆ ಹೋಗಿ ಅದನ್ನು ನೋಡಿಕೊಂಡು ಅಲ್ಲಿಂದ ರಿಟರ್ನ್ ಹೊರಟಿದ್ದೀವಿ. ನಾವು ಬೋರನ ಕಣಿವೆ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿಂದ ಬೋರನ ಕಣಿವೆ ಜಲಾಶಯ, ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಒಂದ್ಸಲಿ ಬಂದಿದ್ವಿ ನಾವು ಇಲ್ಲಿಗೆ, ಚೆನ್ನಾಗಿತ್ತು. ಇನ್ನೊಂದ್ಸಲಿ ಇವಾಗ ಹೋಗೋಣ, ಹಂಗೆ ನಿಮಗೂ ಎಲ್ಲರಿಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡಿ, ನಾವಿವಾಗ ಬಂದ್ವಿ. ಸ್ವಲ್ಪ ದೂರ ಎಂಟ್ರೆನ್ಸಿಗೆ ಬೋರನ್ ಕಣಿವೆ ಕ್ಲೋಸ್ ಆಗಿದೆಯಾ? ಇಲ್ಲೆಲ್ಲ ಇರೋರು ತಾನೇ ಅವಾಗ? ನಾವು ಒಂದ್ಸಲಿ ಬಂದಾಗ ಇಲ್ಲೆಲ್ಲ ಅಂಗಡಿಗಳನ್ನ ಹಾಕ್ಕೊಂಡಿದ್ರು. ಅವಾಗ ಡ್ಯಾಮ್ ತುಂಬ ಹರಿತಾ ಇತ್ತು, ಅವಾಗ ಹಾಕ್ಕೊಂಡಿದ್ರು. ಇವಾಗ ಇಲ್ಲಿ ಯಾರೂ ಇಲ್ಲ. ನೋಡೋಣ ಒಳಗಡೆ ಹೋಗಿ ಹೆಂಗಿದೆ ಏನು ಎತ್ತ ಅಂತ. ಕೊರೆ ಇವಳ ಇಲ್ಲಿ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇದರಿಂದ ಮೇಲಕ್ಕೆ ಹೋಗ್ಬೇಕು ಇವಾಗ. ನೋಡಿ ಹೆಂಗಿದೆ, ಸೂಪರ್ ಆಗಿದೆ. ಏನೂ ಇಲ್ಲ ಅಲ್ಲ ರೀ ಇವಾಗ? ಕೋಡಿ ಬಿದ್ರು ಅಂತ ನೀವು ಯಾರೋ ಬರ್ತಾರೆ ನೋಡಕ್ಕೆ ಅಂತ. ಖಾಲಿ ನಪ್ಪೆಲ್ಲ. ಮೇಲೆಲ್ಲ ಇರೋರು ಯಾರನ್ನ ಇದ್ದಾರ? ಯಾರು ಬಂದಿತ್ತು ಪ್ಲೇಸ್ ನೋಡಿ, ಚೆನ್ನಾಗಿದೆ ಪ್ಲೇಸು. ಡ್ಯಾಮ್ ತುಂಬ್ದಾಗ ಬರಬೇಕು, ಇಲ್ಲಿಗೆ ಸಕ್ಕತ್ತಾಗಿರುತ್ತೆ. ನೋಡಿ, ನಾನು, ನಮ್ಮ ಮನೆಯವರು, ಸ್ಮಿತಾ, ಈತ ಅಂತ ಅವ್ರ ಅಪ್ಪನ ಹೆಗ್ಲ ಮೇಲೆ ಯಾವಾಗಲೂ ಅಷ್ಟೇ. ಎಲ್ಲಾದರೂ ಬಂದರೆ ನಾನು ವಿಡಿಯೋ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಕೈಲಿ ಕೊಟ್ಬಿಡ್ತೀನಿ. ಅವ್ರ ಅಪ್ಪ ಹೆಗ್ಲ ಮೇಲೆ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಇದ್ದಾರೆ ಯಾರ್ಯಾರು, ಎಲ್ಲ ಹುಡುಗರೆ. ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಯಾರ್ಯಾರಿದ್ದಾರೋ ಏನು ಗೊತ್ತಿಲ್ಲ. ಕೆಳಗಡೆ ನೋಡಿ ವ್ಯೂ ಪಾಯಿಂಟ್ ಮಾತ್ರ ಸಕ್ಕತ್ತಾಗಿದೆ, ತೋರಿಸ್ತೀನಿ ಬನ್ನಿ ನಿಮಗೆ. ಹಾಂ, ನಾವೇ ಫ್ಯಾಮಿಲಿ ಮ್ಯಾನ್ಗಳು ನೋಡಿ. ಇಲ್ಲಿ ಕೆಳಗಡೆ ನೋಡಿ ಇವಾಗ ಹೆಂಗಿದೆ ಗೊತ್ತಾ, ತೋರಿಸ್ತೀನಿ ಬನ್ನಿ ಕೆಳಗಡೆ. ಹಾಂ,
ಏಯ್ ಅಮ್ಮು, ಹಂಗೆ ಎಗ್ರಿ ಕೆಳಗಡೆ ಬಿದ್ದರೆ ನೀನು ಹಂಗೆ ಒಂಚೂರು ಹೇಳಿ ಮತ್ತೆ ಕೇಳಲ್ಲ. ನೀರು ಅಲ್ಲೆಲ್ಲ ಕಾಣೋದು ಇನ್ನೂ ಮುಂದೆ. ನಾವು ಅವಾಗ ಬಂದಾಗಿದ್ದಲ್ಲ ಎಷ್ಟು ಜೋರಾಗಿ ನೀರು ಬೀಳ್ತಾ ಇತ್ತಲ್ಲ, ಡ್ಯಾಮ್ ತುಂಬಿತ್ತಲ್ಲ, ಸಕ್ಕತ್ತಾಗಿ ಬರೋದು ನೀರು. ಇವಾಗೇನು ಇಲ್ವೇ ಇಲ್ಲ. ಅಪ್ಪ ಅಲ್ಲಿ ಹೋಯ್ತು ಬರಪೈತ. ಅಯ್ಯಪ್ಪ ದೇವ್ರೆ, ಅದೆಲ್ಲ ಹೋಗಿಲ್ಲ, ದೊಡ್ಡದದು, ಬಿದ್ದರೆ ಅಷ್ಟೇ, ಬರೋಲ್ಲ ವಾಪಸ್ಸು. ಹಾಂ, ಎಲ್ಲೈತೆ ಮೊಸಳೆ? ಅಮ್ಮ ತಿಂಬುತ್ತೆ ಹೇಳಿ ನೀವಾಗ, ಅಲ್ಲಿ ಹೋಗು, ತಿಂದಾಕತ್ತೆ. ಗಾಳಿ ನೋಡೋ ಜನ ಹೆಂಗೆ ಬಿಸ್ತೈತಿ, ನೀರು ನೋಡಿ ಹೆಂಗೆ ಸೌಂಡ್ ಕೇಳಿಸುತ್ತೆ, ನೋಡ್ದ ಹೆಂಗೆ ಹೊಡಿತೈತೆ ಹಳ್ಳಿ ಗಾಳಿ. ಅಲ್ಲೇ ನೋಡಿ ಹೆಂಗೆ ಹೊಡಿತೈತೆ ನೋಡಿ, ಅಲ್ಲಿ 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 ನೋಡೋದು, ಅಲ್ಲಿ ನೋಡ್ದ ಹೆಂಗೈತಲ್ಲ, ಸೂಪರ್ ಆಗೈತಲ್ಲ. ಬರೋಣ ಹಿಡಿದು ಅಪ್ಪದ ಹತ್ರ ಹೋಗೋಣ, ಬಾಬಾ ಬೇಗ ಅಪ್ಪದ ಹತ್ರ ಹೋಗೋಣ. ಇಲ್ಲೆಲ್ಲ ನೀರು ಹರಿತಾ ಇದ್ವು ಜನ ಅವಾಗ. ನಾನು ಅಪ್ಪ ನಿನ್ನೂ ಕರ್ಕೊ ಬಂದಿದ್ವಾ, ನೀನು ಚಿಕ್ಕವಳಿದ್ದ ಅವಾಗ. ಇಲ್ಲೆಲ್ಲ ನೀರು ಹೋಗ್ತಾ ಇತ್ತು. ಇಲ್ಲೆಲ್ಲ ನೀರು ಬೀಳ್ತಾ ಇತ್ತು ಗೈಸ್. ಇಟ್ಕೊಂಡಿದ್ದೀನಿ ಹೇಳ್ರಿ, ಬಿಟ್ಟಿಲ್ಲ. ಸಾಕು, ಇಲ್ಲೇ ನೋಡು, ಮಳೆ ಬೇರೆ ಬಂತು, ಹೋಗ್ತೀನಿ. ಬಾಬಾ ಮಳೆ ಬಂತು, ಹೋಗೋಣ ಬರ್ರಿ ಬರ್ರಿ. ಇರು, ಅವಾಗ ಕರ್ಕೊಂಬಂದಿದ್ದೆ ಒಂದೇ ಒಂದ್ಸಲ ಕರ್ಕೊಂಬಂದಿದ್ದೆ ನಿನ್ನ. ಇತ್ತಾ ವಿಸ್ಮಿತಾ, ಐ ಲವ್ ಯು, ಐ ಲವ್ ಯು. ನೋಡಿ ನಮ್ಮ ಮನೆಯವ್ರನ್ನ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾರೆ ಗೈಸ್. ಅವಳೆಲ್ಲನೂ ಹೋಗ್ಲಿ, ಏನಾದರೂ ಮಾಡ್ಕೊಳ್ಳಿ, ಇದ್ರೆ ವಾಪಸ್ ಮನೆಗೆ ಬರಲಿ, ಇಲ್ಲಾಂದ್ರೆ ಹೆಂಗನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರಿಬ್ರು ಮಕ್ಳನ್ನ ಕರ್ಕೊಂಡು ಶಿಸ್ತಾಗಿ ಹೋಗ್ತಾ ಇದ್ದಾರೆ. ನೀನು ಯಾವಾಗನ ಬಾ, ನಿನ್ಗೆ ಇಷ್ಟ ಬಂದಾಗ. ಈಸಾ ನನ್ನ ಬಿಟ್ಟು ಹೋಗ್ತೀಯ ನೀನು, ನಿಂಗೆ ಅಮ್ಮ ಬೇಡವಾ? ನೋಡಿ ಎಂತ ಚಂದ ನಗ್ತಾಳೆ ನನ್ನ ಮಗಳು, ಗೊಂಬೆ ಮರಿ. ವಿಸ್ಮಿತಂಗೂ ಅಷ್ಟೇ, ನಾನು ಇಷ್ಟ. ನಾನು ಎಷ್ಟೇ ಬೈಲಿ ಹೊಡಿತೀನಿ ಕೋಪ ಬಂದಾಗ, ಆದರೂ ಅವಳಿಗೆ ನಾನೇ ಇಷ್ಟ. ಚೆನ್ನಾಗಿದೆ ಗೈಸ್ ಪ್ಲೇಸ್ ಮಾತ್ರ. ಬನ್ನಿ, ಇದು ತುಂಬಿದಾಗ ಒಂದ್ಸಲಿ ಯಾವಾಗಾದ್ರೂ ಬರ್ತೀನಿ. ತುಂಬಿರುತ್ತಲ್ಲ ಮಳೆಗಾಲದಲ್ಲಿ, ತುಂಬ ಹರಿತಾ ಇರುತ್ತೆ. ಆವಾಗ ನಾನು ಒಂದ್ಸಲಿ ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ ತುಂಬ ಹರಿಬೇಕಾರೆ ಅಂತ. ಸಕ್ಕತ್ತಾಗಿದೆ. ನೀರು ಸೌಂಡ್ ಹೆಂಗೆ ಗೊತ್ತಾ ಗೈಸ್, ಅಲ್ಲಿ ಹೋದ್ರೆ ರಪ್ ರಪ್ ಅನ್ನಂಗೆ ಕೇಳಿಸ್ತಾ ಇತ್ತು ಕಿವಿಗೆ, ಅಷ್ಟು ಜೋರಾಗಿ ಬೀಸ್ತಾ ಇತ್ತು ಗಾಳಿ. ಸಕ್ಕತ್ತಾಗಿತ್ತು ಗೈಸ್. ನಮಗೆ ನೋಡಿ ಎಷ್ಟು ಶಿಸ್ತಾಗ ಅವ್ರು ಹೆಂಗೆ ಹೋಗ್ತಾರೆ, ನನಗೆ ಕರ್ಕೊಂಡು ಹೋಗೋದೇ ಇಲ್ಲ ಗೈಸ್ ಅವರು. ಕೊತ್ತಿಮರಿ ಇಲ್ಲಿಂದ ನೋಡಿಕೊಂಡು
ಹೊರಟು ಮನೆಗೆ ಹೋಗಬೇಕು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ನ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.